ನೋಡಿ, ಒಂದು ಮಾತು ಬರುತ್ತೆ, ನೀವು ಇದನ್ನು ಕೇಳಿದಾಗ ಏನೇ ಒಂದು ಸ್ಪೆಷಲಾಗಿ ಎನ್ಆರ್ಐಸ್ಗಳಿಗೆ ಕೇಳಿದಾಗ ಬಹುತೇಕ ಜನರ ಮನಸ್ಥಿತಿಯಲ್ಲಿ ಬರೋದು ಅವ್ರೇನು ಮೇಲಿಂದ ಇಳಿದು ಬಂದಿದ್ದಾರೆ, ಅವ್ರಿಗೆ ಯಾಕೆ ನಾವು ಸ್ಪೆಷಲಾಗಿ ಕೇರ್ ಮಾಡಬೇಕು ಅಂತ. ಆದರೆ ಎಷ್ಟೋ ಜನರಿಗೆ ವಿದೇಶ ವಿನಿಮಯದಲ್ಲಿ ಆಗುವಂಥ ಅವರ ಪಾತ್ರ ಏನು, ಎಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ಭಾರತಕ್ಕೆ ಅವರು ಕಳಿಸ್ತಾರೆ ಡಾಲರ್ ರೂಪದಲ್ಲಿ, ಇದರ ಬಗ್ಗೆ ಜಾಸ್ತಿ ಅರಿವಿದ್ದಂತಿಲ್ಲ. ಹೀಗಾಗಿ ನಾನು ನಿಮಗೆ ಈಗ ಒಬ್ಬ ಲೇಮನ್ ಆಗಿ ಪ್ರಶ್ನೆಯನ್ನು ಕೇಳುವಂಥದ್ದು, ಏನು NRIಗಳಂದರೆ ಮೇಲಿಂದ ಇಳಿದು ಬಂದಿರೋರ? ಖಂಡಿತವಾಗ್ಲೂ ನಾವು ನಿಮ್ಮಲ್ಲೇ ಒಬ್ಬರು. ಆದರೆ ನಾವು ಅವಕಾಶಗಳು ಹುಡುಕೊಂಡು ವಿದೇಶದಲ್ಲಿದ್ದೀವಿ. ಆದರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಗೆ, ಈ ಪ್ರತಿ ಸರಿ ನಾವು ಭಾರತದಲ್ಲಿ ಆಮದು ಮತ್ತು ರಫ್ತು ಮಾಡುವಾಗ, ಈಗ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಪ್ರತಿ ಸರಿ ಅವರು ದೇ ಹ್ಯಾವ್ ಟು ಪೇ ಇನ್ ಡಾಲರ್ಸ್. ಅಂಥ ಸಂದರ್ಭದಲ್ಲಿ ನಮ್ಮಂತಹ ಸಾಮಾನ್ಯ ಅನಿವಾಸಿ ಕನ್ನಡಿಗರು ಅಥವಾ ಅನಿವಾಸಿ ಭಾರತೀಯರು ಪ್ರತಿ ತಿಂಗಳು ನಮ್ಮ ಸಂಬಳದಲ್ಲೋ ಅಥವಾ ನಮ್ಮ ವ್ಯಾಪಾರದಲ್ಲಿ ಬರುವಂಥ ಲಾಭದಲ್ಲಿ ನಮ್ಮ ಕುಟುಂಬ ನಿರ್ವಹಣೆಗೆ ಕಳಿಸೋ ಒಂದು ವಿದೇಶಿ ವಿನಿಮಯ ಇದೆಯಲ್ಲ, ಅದು ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದನ್ನು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಸೊ ಇದರಲ್ಲಿ ನೀವು ಹೇಳಬೇಕು ಅಂದರೆ ಒಂದು ಕರ್ನಾಟಕ ಬಡ್ಜೆಟ್ ಆಗುವಷ್ಟು ವಿದೇಶಿ ವಿನಿಮಯ ಬರುತ್ತೆ. ಆ್ಯಂಡ್ ವಿ ಆರ್ ದ ನಂಬರ್ 1, ಇಂಡಿಯನ್ಸ್ ಆರ್ ದ ನಂಬರ್ 1 ರೆಮಿಟೆನ್ಸ್ ಗ್ಲೋಬಲಿ. ಬಹುತೇಕ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಾನು ನೋಡಿದಾಗೆ ಸೌದಿ ಅರೇಬಿಯಾದಲ್ಲಿ ಅವ್ರಿಗೆ ಬರೋ 92ರಿಂದ 95% ಸ್ಯಾಲ್ರಿಯನ್ನು ಬಂದ ಮಾರನೇ ದಿನವೇ ಮನೆಗೆ ಕಳಿಸ್ಬಿಡ್ತಾರೆ. ಅವ್ರು ಇಟ್ಕೊಂಡು ಅವ್ರ ನಿರ್ವಹಣೆಗೆ ಇಟ್ಕೊಳ್ಳೋದು ಕೇವಲ 5%ರಿಂದ 8%. ಭಾರತದಿಂದ ಯಾವ ಸವಲತ್ತು ತೊಗೊಳ್ತಾ ಇಲ್ಲ ನಾವು. ಬಟ್ ಸ್ಟಿಲ್ ವಿ ಆರ್ ಭಾರತೀಯರು, ನಾವು ಹೆಮ್ಮೆಯ ಭಾರತೀಯರು, ರಿಪ್ರೆಸೆಂಟೇಟಿವ್ ಆಫ್ ದಿ ಕಂಟ್ರಿ. ನಾವು ಒಂದು ಗ್ಲೋಬಲ್ ಡಿಗ್ನಿಟಿ, ಇಂಡಿಯನ್ಸ್ ಕಮ್ಯುನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತೀವಿ. ವಿ ಆರ್ ದ ರೆಪ್ರೆಸೆಂಟೇಟಿವ್. ನಾವು ಭಾರತದ ರಾಯಭಾರಿಗಳು. ನಮ್ಮ ಸಂಸ್ಕೃತಿ, ನಮ್ಮ ಒಂದು ಮೌಲ್ಯಗಳೇನಿದೆ, ಭಾರತದ ಮೌಲ್ಯಗಳು, ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಗ್ಲೋಬಲಿ. ಬಹು ನಮ್ಮ ದೇಶದಲ್ಲಿ ಏನಂದರೆ ಬಹುಧರ್ಮ ಇದೆ. ಎಲ್ಲ ಸಂಸ್ಕೃತಿಗಳನ್ನೂ ನಾವು ವಿದೇಶದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಒಂದು ಸಿಂಪಲ್ ಹಬ್ಬ, ನಾವು ಯುಗಾದಿ ಹಬ್ಬ ಮಾಡ್ತೀವಿ ಅಂದರೆ ನೀವು ನೋಡಿ, ಕೇರಳದಲ್ಲಿ ಏನು ಲುಲು ಮಾಲ್ ಇದೆ, ಮಾವಿನ ಸೊಪ್ಪು ಬೇವಿನ ಸೊಪ್ಪಿಗೆ ಎಷ್ಟು ಬೆಲೆ ಬರುತ್ತೆ ಅಂತ. ಈ ಒಂದೇನು ಎಕನಾಮಿ, ಈ ತುಂಬ ದೊಡ್ಡ ಪಾತ್ರವನ್ನು NRIಸ್ಗಳು ವಹಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.